ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026 ವಿಷಯ ದೈಹಿಕ ಶಿಕ್ಷಣ, ಅಂಕಗಳು 30. ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1ನೇ ಪ್ರಶ್ನೆ, ಫುಟ್ಬಾಲ್ ಆಟವನ್ನು ಡ್ಯಾಶ್ ಮಾಡುವುದರ ಮೂಲಕ ಪ್ರಾರಂಭಿಸುತ್ತಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಕಿಕ್ ಆಫ್ ಮಾಡುವುದರ ಮೂಲಕ ಪ್ರಾರಂಭಿಸುತ್ತಾರೆ. 2ನೇ ಪ್ರಶ್ನೆ, ಅಂಜು ಬಾಬಿ ಜಾರ್ಜ್ ರವರ ರಾಷ್ಟ್ರೀಯ ದಾಖಲೆ ಡ್ಯಾಶ್ ಮೀಟರ್ಗಳು. ಇದರ ಉತ್ತರ ಅಂಜು ಬಾಬಿ ಜಾರ್ಜ್ ರವರ ರಾಷ್ಟ್ರೀಯ ದಾಖಲೆ ಆಪ್ಷನ್ ಬಿ 6.83. 3ನೇ ಪ್ರಶ್ನೆ, ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಡ್ಯಾಶ್ ಎನ್ನುವರು. ಇದರ ಉತ್ತರ ಆಪ್ಷನ್ ಎ ಪೂರಕ. 4ನೇ ಪ್ರಶ್ನೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಡ್ಯಾಶ್ ಇರುವುದಿಲ್ಲ. ಉತ್ತರ ಆಪ್ಷನ್ ಡಿ ಸಿರೆಂಜ್. ಮೇನ್ ಕ್ವಶನ್ ನಂಬರ್ 2, ಹೊಂದಿಸಿ ಬರೆಯಿರಿ. ಆ ಮತ್ತು ಬಾದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಟೇಕ್ ಆಫ್ ಬೋರ್ಡ್, ಮಾನಸಿಕ ಏಕಾಗ್ರತೆ, ಜಿಗುಟು ಪಟ್ಟಿಗಳು, ಸಾರನಾಥ, ಅಶೋಕ ಸ್ತಂಭ. ಇದರ ಸರಿಯಾದ ಉತ್ತರಗಳನ್ನು ನೋಡೋದಾದರೆ ಟೇಕ್ ಆಫ್ ಬೋರ್ಡ್ ಆಪ್ಷನ್ ಸಿ ಉದ್ದ ಜಿಗಿತ, ಮಾನಸಿಕ ಏಕಾಗ್ರತೆ ಆಪ್ಷನ್ ಎಫ್ ಸೂರ್ಯ ನಮಸ್ಕಾರ, ಜಿಗುಟು ಪಟ್ಟಿಗಳು ಆಪ್ಷನ್ ಎ ಪ್ರಥಮ ಚಿಕಿತ್ಸೆ, ಸಾರನಾಥ ಅಶೋಕ ಸ್ತಂಭ ಇದು 24 ಗೆರೆಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 9ನೇ ಪ್ರಶ್ನೆ, ಉದ್ದ ಜಿಗಿತದ ಹಲಗೆಯ ಅಳತೆ ಬರೆಯಿರಿ. ಉತ್ತರ ಉದ್ದ 1.22 ಮೀಟರ್, ಅಗಲ 20 ಸೆಂಟಿಮೀಟರ್. 10ನೇ ಪ್ರಶ್ನೆ, ಯಾವುದಾದರೊಂದು ವೇಗದ ಓಟ ಬರೆಯಿರಿ. ಉತ್ತರ 100 ಮೀಟರ್, 200 ಮೀಟರ್, 400 ಮೀಟರ್. 11ನೇ ಪ್ರಶ್ನೆ, ಅಥ್ಲೆಟಿಕ್ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ. ಉತ್ತರ ಅಥ್ಲೆಟಿಕ್ ಎಂಬ ಶಬ್ದವು ಅಥ್ಲಾನ್ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಸೂರ್ಯ ನಮಸ್ಕಾರದ ಯಾವುದಾದರೊಂದು ಪ್ರಯೋಜನ ತಿಳಿಸಿ. ಉತ್ತರ ಶರೀರದ ಎಲ್ಲ ಕೀಲುಗಳು, ನರಸ್ನಾಯು, ಪುಪ್ಪಸ ಬಲವಾಗುತ್ತವೆ. ಚರ್ಮರೋಗ, ಅಜೀರ್ಣ, ಮಲಬದ್ಧತೆಯಂತಹ ತೊಂದರೆಗಳು ನಿವಾರಣೆಯಾಗುತ್ತವೆ. ಮೇನ್ ಕ್ವಶನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 13ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದ ವಿವಿಧ ಬಣ್ಣಗಳಾವುವು. ಉತ್ತರ ಕೇಸರಿ, ಬಿಳಿ, ಹಸಿರು ಇವು ರಾಷ್ಟ್ರಧ್ವಜದ ಬಣ್ಣಗಳು. ಕೇಸರಿ ಧೈರ್ಯ, ಭಕ್ತಿ ಮತ್ತು ತ್ಯಾಗದ ಸಂಕೇತ, ಬಿಳಿ ಸತ್ಯ ಮತ್ತು ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. 14ನೇ ಪ್ರಶ್ನೆ, ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ. ಉತ್ತರ ಚೆಂಡು, ಧ್ವಜಗಳು, ಗೋಲ್ ಕಂಬಗಳು, ಜಾಳಿಗೆ. 15ನೇ ಪ್ರಶ್ನೆ, ಅಪಘಾತಕ್ಕೊಳಗಾದ ವ್ಯಕ್ತಿಯ ಜೀವ ಉಳಿಸುವಲ್ಲಿ ನಿಮ್ಮ ಪಾತ್ರವೇನು. ಉತ್ತರ ಇವತ್ತು ನಾವೆಲ್ಲರೂ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ಪಡೆಯಲೇಬೇಕು. ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡಬೇಕು. ಕೃತಕ ಉಸಿರಾಟ ಅಗತ್ಯ ಕಂಡುಬಂದರೆ ಮೊದಲು ಅದನ್ನು ಮಾಡಬೇಕು. ಚಿಕಿತ್ಸೆ ಸಂದರ್ಭದಲ್ಲಿ ಅವಸರ ಮಾಡದೆ ಚಿಕಿತ್ಸೆ ನೀಡಬೇಕು. ಸುತ್ತಮುತ್ತ ಇರುವ ಜನರನ್ನು ದೂರ ಸರಿಸಿ ರೋಗಿಗೆ ಗಾಳಿ ಬರುವಂತೆ ನೋಡಿಕೊಳ್ಳಬೇಕು. ರಕ್ತಸ್ರಾವವಾಗುತ್ತಿದ್ದರೆ ಕೂಡಲೇ ನಿಲ್ಲಿಸಬೇಕು. ಮುಖದ ಮೇಲೆ ನೀರನ್ನು ಸಿಂಪಡಿಸಿ ಪ್ರಜ್ಞೆ ಬರುವಂತೆ ಮಾಡಬೇಕು. ರೋಗಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಬೇಗನೆ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಬೇಕು. ಇವುಗಳಲ್ಲಿ ಯಾವುದಾದ್ರು 4 ಅಂಶವನ್ನು ಬರೆದರೆ ಸಾಕು. 16ನೇ ಪ್ರಶ್ನೆ, ನೀವು ರಸ್ತೆಯಲ್ಲಿ ಚಲಿಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ಪಾಲಿಸುತ್ತೀರಿ. ಉತ್ತರ ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲಿಯೇ ನಡೆಯಬೇಕು. ರಸ್ತೆಗಳನ್ನು ದಾಟುವಾಗ ಝೀಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು. ವಾಹನಗಳು ಸಂಚರಿಸುವ ಸಿಗ್ನಲ್ ದೀಪಗಳನ್ನು ಗಮನಿಸಿಯೇ ಮುಂದೆ ಸಾಗಬೇಕು. ವಾಹನ ಸವಾರರು ಮುಂದಿನ ವಾಹನವನ್ನು ಹಿಂದೆ ಹಾಕುವಾಗ ಬಲಬದಿಯಿಂದಲೇ ಹಿಂದೆ ಹಾಕಬೇಕು. ರಸ್ತೆಯಲ್ಲಿ ಹಾಕಿರುವ ಸೂಚನಾ ಫಲಕಗಳನ್ನು ಗಮನಿಸಬೇಕು.
ಮೇನ್ ಕ್ವಶನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಪ್ರಶ್ನೆ, ಇವು 3 ಅಂಕದ ಪ್ರಶ್ನೆಗಳಾಗಿರುತ್ತೆ. 2 3 6. 17ನೇ ಪ್ರಶ್ನೆ, ವೇಗದ ಓಟದ ಸಾಮಾನ್ಯ ನಿಯಮಗಳನ್ನು ಬರೆಯಿರಿ. ಉತ್ತರ: ಕಡ್ಡಾಯವಾಗಿ ಕ್ರೌಚ್ ಪ್ರಾರಂಭವನ್ನು ಉಪಯೋಗಿಸಬೇಕು. ಕ್ರೀಡಾಪಟು ತನಗೆ ನಿಗದಿ ಮಾಡಿದ ಓಣಿಯಲ್ಲಿಯೇ ಓಡಬೇಕು. ಪ್ರಾರಂಭಿಕ ಬ್ಲಾಕ್ಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು. ಸ್ಪೈಕ್ ಅಥವಾ ಶೂಗಳನ್ನು ಬಳಸಿಯೇ ಓಡಬೇಕು. ಕ್ರೀಡಾ ಸಮವಸ್ತ್ರ ಧರಿಸಿಯೇ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಪ್ರಾರಂಭಿಕ ನೀಡುವ ಆಜ್ಞೆಗಳನ್ನು ಪಾಲಿಸಬೇಕು. 18ನೇ ಪ್ರಶ್ನೆ, ಶಾಲೆಯಲ್ಲಿ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳು ಯಾವುವು? ಉತ್ತರ: ತೆರೆದ ವಿದ್ಯುತ್ ತಂತಿಗಳನ್ನು ಮುಟ್ಟಬಾರದು. ಚೂಪಾದ ಹರಿತವಾದ ಸಲಕರಣೆಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಬೇಕು. ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ವಸ್ತುಗಳು ಮತ್ತು ಗಾಜಿನ ಸಲಕರಣೆಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆ ವಹಿಸಬೇಕು. ಅಪಾಯದ ಚಿಹ್ನೆ ಇದ್ದಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು. ತರಗತಿ ಮಹಡಿಯ ಮೇಲೆ ಇದ್ದಾಗ, ಹತ್ತುವಾಗ ಮತ್ತು ಇಳಿಯುವಾಗ ಎಚ್ಚರ ವಹಿಸಬೇಕು. ನೀರಿನ ತೊಟ್ಟಿ ಅಥವಾ ಟ್ಯಾಂಕ್ಗಳಿಗೆ ಜಾಳಿಗೆ ಅಥವಾ ಮುಚ್ಚಳವನ್ನು ಹಾಕಿರಬೇಕು. ಶಾಲೆಯ ಮೈದಾನದಲ್ಲಿ ನಾಯಿ ಅಥವಾ ವಿಷಕಾರಿ ಪ್ರಾಣಿಗಳು ಇರದಂತೆ ನೋಡಿಕೊಳ್ಳಬೇಕು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 6, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 19ನೇ ಪ್ರಶ್ನೆ, ಉದ್ದ ಜಿಗಿತದ ಗುಂಡಿಯ ಚಿತ್ರ ಬಿಡಿಸಿ ಅಳತೆ ಬರೆಯಿರಿ. ರನ್ವೇ 40 ರಿಂದ 45 ಮೀಟರ್. ಇದು ಉದ್ದ ಜಿಗಿತದ ಅಂಕಣ. ಇದರಲ್ಲಿ ಇರ್ತಕ್ಕಂಥ ರನ್ವೇಯ ಅಗಲ 1.22 ಮೀಟರ್ಗಳು ಅಗಲ ಇರಬೇಕು. ಜೊತೆಗೆ ಇಲ್ಲಿ ಹಾರುವಂತಹ ಅಥವಾ ನೆಗೆಯುವಂತಹ ಸ್ಥಳ ಏನಿದೆಯಲ್ಲ, ಅದು 1 ರಿಂದ 3 ಮೀಟರ್ ಉದ್ದ ಇರಬೇಕು. ನಂತರ ಇಲ್ಲಿ ಹಾರುವ ಅಥವಾ ಜಿಗುವಂಥ ಸ್ಥಳ ಅದು 9 ರಿಂದ 12 ಮೀಟರ್ ಉದ್ದ, ಹಾಗೂ ಇದರ ಅಗಲ 2.75 ಇಂದ 3 ಮೀಟರ್ ಅಗಲ ಇರಬೇಕು. ಧನ್ಯವಾದಗಳು.